ಸ್ವಂತ ತಂಗಿ ಇಲ್ದೇ ಇರೋ ನಾನು ಒಬ್ಳು ತಂಗಿಗೆ ಇವತ್ತು ಅಣ್ಣ ಆಗಿದ್ರೆ ಅವಳು ಎಷ್ಟು ಪ್ರೀತಿ ಕೊಡ್ತಾಳೆ ಮತ್ತು ಎಷ್ಟು ಕಷ್ಟ ಕೊಡ್ತಾಳೆ ಅಂತೇಳಿ ನೋಡೋಣ ಬನ್ನಿ. ಯಾರೇ ನೀನು? ಕಲ್ಪನಾ. ಫಸ್ಟ್ ನಮ್ ತಂಗಿ ಜೊತೆ ಮುಟ್ಟು ಆಟ ಆಡಕ್ ಸ್ಟಾರ್ಟ್ ಮಾಡಿದೆ. ಇಲ್ಲಿ ಆಡಿದ್ರೆ ಸಾಲಲ್ಲ ಅಂತೇಳಿ ಗಾರ್ಡನ್ ಹೋಗೆಲ್ಲ ಆಟ ಆಡಿದ್ವಿ. ಅಯ್ಯ ನಿಮ್ಮಿಬ್ಬರದು ಇದೇ ಮಕ್ಕಳಾಟ ಆಗೋಯ್ತಪ್ಪ. ಸುಮ್ಮನೆ ನಮಗ್ ಬರೀ ಬುರ್ಡ ಬಿಡ್ತೀರಿ ಇಬ್ರು ಸೇರ್ಕೊಂಡು. ನೋಡಿ ನಮ್ ತಂಗಿಗೆ ಜೋಕಾಲಿ ಆಡಿಸ್ತಾ ಇದೀನಿ. ಆಮೇಲೆ ನಮ್ ತಂಗಿ ರೀಲ್ಸ್ ಮಾಡ್ಬೇಕಂದ್ಲು. ಟೆರಸ್ ಮೇಲೆ ಹೋಗಿ ಅವಳು ರೀಲ್ಸ್ ಮಾಡಿದೆ. ಬಾರಮ್ಮ ಅವನ ಮಗಳ ಅವಳಿಗೆ ನನ್ ಕೈಯಾರೆ ಚಹಾ ಮಾಡಿಕೊಟ್ಟೆ. ಹೇಗೂ ನಾ ಹೇಳ್ದಂಗ್ ಕೇಳಾಗತ್ತಾನ ಅಂತೇಳಿ ಅವಳು ನನ್ ಕೈಲಿ ಎಲ್ಲಾ ಕೆಲಸ ಮಾಡಿಸ್ಬಿಟ್ಲು. ಕೆಲಸ ಮಾಡ್ಸೋದು ಅಷ್ಟೇ ಅಲ್ರಿ, ನನ್ ಕೈಲೇ ಮುಸ್ರಿನೂ ತಿಕ್ಕಿಸ್ಬಿಟ್ಲು. ಅಣ್ಣ ನನ್ನ ಕೈಲಿ ಆಯ್ತಾ ಇಲ್ಲ, ಅಯ್ಯೋ ಅಣ್ಣ. ನೋಡಿ ಬರೀ ನನ್ ಜೊತೆ ಹೇಗ್ ಜಗಳ ಮಾಡ್ತಾವಳೆ ಅಂತೇಳಿ. ಅದಾದ್ಮೇಲೆ ನಾವ್ ಇಬ್ರು ಸ್ನಾಕ್ಸ್ ತಿಂತಿದ್ವಿ. ಇಲ್ಲಿ ನೋಡಿ ನಾನ್ ಕರಗಿದೀನಿ ಅಂತೇಳಿ ನನಗೆ ಮೇಕಪ್ ಯಾವ ತರ ಮಾಡಿದಾಳೆ ಅಂತೇಳಿ. ಯಾರೇ ನೀನು? ಕಲ್ಪನಾ. ಇಲ್ಲಿಗೆ ಯಾಕೆ ಬಂದೆ? ಆಮೇಲೆ ಇಬ್ರು ಸೇರಿ ಡ್ಯಾನ್ಸ್ ಕೂಡ ಮಾಡಿದ್ವಿ. ಕಾಮಿಡಿ ಮಾಡಿದ್ದು ಸಾಕು, ನನಗೂ ಒಂದೊಂದ್ ಸತಿ ಅನ್ಸುತ್ತಾ ನನಗೂ ಸ್ವಂತ ಅಕ್ಕನೋ ತಂಗಿನೋ ಇದ್ರೆ ಎಷ್ಟು ಚಂದ ಇರ್ತಿತ್ತು ಅಂತೇಳಿ. ಆದ್ರೆ ಇವತ್ತು ಈ ಹುಡುಗಿ ನನಗೆ ಆ ತಂಗಿ ಪ್ರೀತಿಯನ್ನ ತೋರಿಸಿದ್ಲು. ನಾವಿಬ್ರು ಮಾಡಿದ್ದು ವಿಡಿಯೋನೇ ಆದ್ರೂ ಕೂಡ ಅವಳು ತೋರಿಸಿದಂತ ಪ್ರೀತಿಯಲ್ಲಿ ಯಾವುದೇ ಕಡಿಮೆ ಇರ್ಲಿಲ್ಲ. ಅಣ್ಣ ತಂಗಿ ಅಂದ್ರೆ ಯಾವಾಗ್ಲೂ ಒಬ್ರು ಕಂಡ್ರೆ ಒಬ್ರಿಗೆ ಆಗಲ್ಲ, ಜಗಳ ಮಾಡ್ತಾ ಇರ್ತಾರೆ ಅಂತಾರೆ. ಆದ್ರೆ ಆ ಪ್ರೀತಿಗೆ ಬೆಲೆನೇ ಕಟ್ಟಕ್ ಆಗಲ್ಲ ಗುರು.